ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ, ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಶಾಸಕರ ಭವನದಿಂದ ಇದೀಗ ವಿಧಾನಸೌಧದವರೆಗೂ ಕೂಡ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಪಾದಯಾತ್ರೆಯಲ್ಲಿ ಬಿಜೆಪಿ ಶಾಸಕರು ಎಂಎಲ್ಸಿಗಳು ಭಾಗಿಯಾಗ್ತಾರೆ. ಪಾಕಿಸ್ತಾನ್ ಮುರ್ದಾಬಾದ್ ಘೋಷಣೆ ಕೂಗಿ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕುಳಿತು ಧರಣಿಯನ್ನ ಕೂಡ ಮಾಡಲಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ पाकिस्तान मुर्दाबाद, पाकिस्तान मुर्दाबाद, पाकिस्तान मुर्दाबाद, पाकिस्तान मुर्दाबाद, मुर्दाबाद, कांग्रेस मुर्दाबाद, कांग्रेस मुर्दाबाद, बेके बेको, गिरे बाहर आएंगे, बेके बेको, ये नड़ी इंदे फटाफट आएंगे, इंदे बारना, आजो, देशद्रोही कांग्रेस सरकार के ಇಡೀ ದೇಶ ಮುಖ್ಯವಾಗಿ ಕರ್ನಾಟಕದ ರಾಜ್ಯದ ಜನ ತಲೆ ತಗ್ಗಿಸುವಂಥ ಕೆಲಸ ಪವಿತ್ರವಾದಂಥ ವಿಧಾನಸೌಧದಲ್ಲಿ ನಿನ್ನೆ ನಡೆದೋಟಿದೆ. ಕೆಂಗಲ್ ಹನುಮಂತಯ್ಯನವರು ಬದುಕಿದ್ದಿದ್ರೆ ನಿಜವಾಗ ನಾನು ಅನಿಸೋದು ಅವ್ರು ಒಂದು ಕ್ಷಣನೂ ಕೂಡ ಇಲ್ಲಿ ನಿಂತ್ಕೊತಾ ಇರಲ್ಲ, ರಾಜೀನಾಮೆ ಕೊಟ್ಟವರು. ಅವ್ರು ಕಟ್ಟಿದ್ದು ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ದು ಧರ್ಮೋ ರಕ್ಷತಿ ರಕ್ಷತ ಅಂತ ಬೋರ್ಡ್ ಹಾಕಿದ್ದಾರೆ. ಅಂದರೆ ಈ ವಿಧಾನಸೌಧದಲ್ಲಿ ಸಂವಿಧಾನ ರಕ್ಷಣೆ ಆಗಬೇಕು, ಜನ ನೆಮ್ಮದಿಯಿಂದ ಬಾಳಬೇಕು, ಜನಕ್ಕೆ ಪೂರ್ತಿ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಭಾಳ ಒಳ್ಳೆ ರೀತಿ ಇದೆ ಅನ್ನೋದು ಭಾವನೆ ಹೋಗಬೇಕು ಅಂತ ಒಂದು ವಿಧಾನಸೌಧ ಶಕ್ತಿಸೌಧ. ಅಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತಂದರೆ ಇನ್ನು ನಮ್ಮ ದೇಶದಲ್ಲಿ ಗಡಿಗಳನ್ನು ಕಾಯ್ತಾ ಇರೋ ಪಾಕಿಸ್ತಾನದ ಗಡಿಗಳಲ್ಲಿ ನಮ್ಮ ಸೈನಿಕರು ಬಂದೂಕ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಈ ಥರ ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಅಲ್ಲೇ ಗುಂಡಿಟ್ಟು ಹೊಡೆದಾಕ್ಬಿಡ್ತಾರೆ, ಪ್ರಾಣದ ಹಂಗನ್ನು ತೊರೆದು. ನಮ್ಮ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಸೈನಿಕರು ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ ಏನಾನ ಪಾಕಿಸ್ತಾನ ಅಂದರೆ ಅವರ ಮೈಯಲ್ಲಿ ರಕ್ತ ಕುದಿಯುತ್ತೆ. ಈ ಕಾಂಗ್ರೆಸ್ ಅವ್ರಿಗೆ ಏನು ಕುದಿತಾನೆ ಇಲ್ಲಲ್ಲ, ಏನು ಅನಿಸ್ತಾನೆ ಇಲ್ಲಲ್ಲ. ನಮ್ಮ ಸೈನಿಕರು ಅಲ್ಲಿ ನಮ್ಮ ಪ್ರಾಣ ಬಿಡ್ತಾ ಇರೋ ಅವ್ರಿಗೇನು ಉತ್ತರ ಕೊಡೋದು ನಾವು ನಮ್ಮ ಸೈನಿಕರಿಗೆ? ಗಡಿಗಳನ್ನು ಕಾಯ್ತಾ ಇರೋವಂಥ ಸೈನಿಕರಿಗೆ ಅವ್ರಿಗೆ ನಾವು ಅಲ್ಲಿ ಪಾಕಿಸ್ತಾನದವ್ರು ಒಳಗಡೆ ಬರಬಾರ್ದು, ಪಾಕಿಸ್ತಾನ ಜಿಂದಾಬಾದ್ ಅನ್ನಬಾರ್ದು ಒಂದು ಫೈಟ್ ಮಾಡ್ತಾವ್ರೆ. ಇಲ್ಲಿ ವಿಧಾನಸೌಧದಲ್ಲಿ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಕರ್ಕೊಂಬಂದು ಘೋಷಣೆ ಕೂಗಿಸಿ ಮತ್ತೆ ರೆಡ್ ಕಾರ್ಪೆಟ್ ಹಾಕಿ ಅವ್ರಿಗೆ ಕಾರ್ಗಳ ಅರೇಂಜ್ ಮಾಡಿ ಅವ್ರನ್ನ ಸೇಫ್ಟಿಯಾಗಿ ಮನೆಗೆ ಕಳಿಸಿದಿರಲ್ಲ. ಏನನ್ಬೇಕು ನಿಮ್ಮ ಕಾಂಗ್ರೆಸ್ ಅವ್ರಿಗೆ? ಇಡೀ ದೇಶ ಮುಖ್ಯವಾಗಿ ಕರ್ನಾಟಕದ ರಾಜ್ಯದ ಜನ ತಲೆ ತಗ್ಗಿಸುವಂಥ ಕೆಲಸ ಪವಿತ್ರವಾದಂಥ ವಿಧಾನಸೌಧದಲ್ಲಿ ನಿನ್ನೆ ನಡೆದೋಟಿದೆ. ಕೆಂಗಲ್ ಹನುಮಂತಯ್ಯನವರು